ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋಂಥದ್ದು. ಇವತ್ತು ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬರ್ ಆಗಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ನ್ಯೂಸ್18 ಕನ್ನಡದವರು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ರಸ್ತೆ ಸುರಕ್ಷಿತ ಅಭಿಯಾನ ಅಂತೇಳಿ ಒಂದು ಸಾರ್ವಜನಿಕರಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸ್ನೇಹಿತರು ಸತೀಶಣ್ಣ ಹಾಗೂ ರಾಘವೇಂದ್ರ ಅವರು ಕೂಡ ಹೋಗ್ತಾ ಇದ್ದೀವಿ. ನಾವೊಬ್ಬರ ವೃತ್ತಿಯಲ್ಲಿ ಚಾಲಕರಾಗಿ ಕಾರ್ಯಕ್ರಮಕ್ಕೆ ನಮಗೂ ಕೂಡ ಪ್ರಶ್ನೆ ಕೇಳುವಂತಹ ಒಂದು ಸಂದರ್ಭ. ಹಾಗಾಗಿ ನಾವು ಬಂದಿದ್ದೆ ಕ್ಯಾಪಿಟಲ್ ಹೋಟೆಲ್ಗೆ. ಈ ಹೋಟೆಲಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನಾವು 2ನೇ ಬಾರಿ ಬರ್ತಾ ಇದ್ದೀವಿ. ಮೊದಲೇ ಒಂದು ಸತಿ ಕಾರ್ಯಕ್ರಮ ಮಾಡಿದರು. ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಈ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಅವರು ಕೂಡ ಆಗಮನವಾಗಿತ್ತು. ಅವರನ್ನು ಮಾತನಾಡಿಸ್ಕೊಂಡು ಒಳಗಡೆ ಹೋದ್ವಿ. ಅಲ್ಲೇ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಟ್ರಾಫಿಕ್ಗೆ ಸಂಬಂಧಪಟ್ಟಂಥ ಕಮಿಷನರ್ ಅನಿಲ್ ಚೇತನ್ ಸರ್ ಅವರು ಕೂಡ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ತಾಯಿದ್ರು ಸಾರ್ವಜನಿಕರ ಕುರಿತು. ಅವರ ಮಾತೆಲ್ಲ ಕೇಳಿಕೊಂಡು ನಾವು ಕೂಡ ಬಂದ್ವಿ. ಹಾಗೆ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಅವರು ಕೂಡ ಡ್ರೈವರ್ಗಳ ಬಗ್ಗೆ, ಗಾಡಿ ಅಪಘಾತಗಳ ಬಗ್ಗೆ, ಸಾರ್ವಜನಿಕರಲ್ಲಿ ಯಾವ ರೀತಿಯಾಗಿ ಇರಬೇಕು ಸುರಕ್ಷಿತವಾಗಿ ಅಂಥೇಳಿ ಜಾಗೃತಿಯನ್ನು ವಹಿಸಬೇಕು ಅಂತೇಳಿ ಅವರು ಕೂಡ ಭಾಳ ಒಂದು ಸ್ಪೀಚನ್ನು ಕೊಟ್ಟರು. ಹಾಗೆ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಮುಗೀತು ಕಾರ್ಯಕ್ರಮ. ಸುಮಾರು ಜನ ಸಂಘ ಸಂಸ್ಥೆಯವರು ಮತ್ತು ಸ್ಕೂಲು ಕಾಲೇಜು ವಿದ್ಯಾರ್ಥಿಗಳು ಸುಮಾರು ಜನ ಬಂದಿದ್ದರು. ಈ ಕಾರ್ಯಕ್ರಮ ಸ್ಕೂಲು ವಿದ್ಯಾರ್ಥಿಗಳಿಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಲಂಚನ್ನು ಕೂಡ ಏರ್ಪಡಿಸಿರು ನ್ಯೂಸ್18 ಕನ್ನಡದವರು. ಎಲ್ಲರೂ ಬಂದಂಥವ್ರು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿದರು. ನಾವು ತಿಂದ್ಕೊಂಡು ಅಲ್ಲಿ ಬಂದಂಥ ಸ್ನೇಹಿತರುಗಳೆಲ್ಲರನ್ನೂ ಕೂಡ ಮಾತನಾಡಿಸ್ಕೊಂಡು, ಸುಮಾರು ಜನ ಬಂದಿದ್ದರು. ನಮ್ಮ ಚಾಲಕ ಮಿತ್ರರು ಕೂಡ ಬಂದಿದ್ದರು. ಹಾಗಾಗಿ ಅವರೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ಬಂದಂಥರ ಹತ್ರ ಫೋಟೋ ಎಲ್ಲ ತೊಗೊಂಡು ಅನಿಲ್ ರೆಡ್ಡಿ ಸರ್ ಮತ್ತು ನಟರಾಜ್ ಶರ್ಮಾ ಸರ್ ಅವರು ಬಂದಿರು. ಹಾಗಾಗಿ ನಾವೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ. ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ವಿ. ಇವತ್ತಿನ ಕಾರ್ಯಕ್ರಮ ಇಷ್ಟೇ ಸ್ನೇಹಿತರೆ. ನಮಸ್ಕಾರ.